ನಮಸ್ತೆ, ವೆಲ್ಕಮ್ ಟು ಟಾಕಿಸ್ ವಿತ್ ಸಿಂಧು. ಟಾಕ್ಸಿಕ್ ರಾಯ ಇಂಟ್ರೊಡಕ್ಷನ್ ವಿಡಿಯೋಗೆ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಯಾಕ್ಷನ್ಸ್ ನೋಡ್ತಾ ಇದ್ದೀನಿ. ಒಂದ್ ಕಡೆ ಸಂದೀಪ್ ರೆಡ್ಡಿ ವಾಂಗ ಅವರು ಇಟ್ ನಾಕ್ಡ್ ಮೀ ಔಟ್ ಅಂತ ಪ್ರೇಸ್ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಕ್ರಿಟಿಕ್ಸ್ ಇದನ್ನ ಸ್ಲೀಸಿ, ಹಾಲೋ, ಟ್ಯಾಕಿ ಮತ್ತೆ ಪುವರ್ಲಿ ಎಕ್ಸಿಕ್ಯೂಟೆಡ್ ಪರ್ಫ್ಯೂಮ್ ಆಡ್ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಎರಡು ರಿಯಾಕ್ಷನ್ಸ್ ಮೇಕ್ ಸೆನ್ಸ್. ಬಟ್ ವಿಡಿಯೋದಲ್ಲಿ ಏನಿದೆ, ಗೀತು ಮೋಹನ್ ದಾಸ್ ಅವರು ಏನ್ ಕ್ರಿಯೇಟ್ ಮಾಡಿದ್ದಾರೆ, ಮೋರ್ ಇಂಪಾರ್ಟೆಂಟ್ಲಿ ಮೂವಿ ಬಗ್ಗೆ ನಮ್ಗೆ ಇದು ಏನ್ ಹೇಳುತ್ತೆ ಅಂತ ನೋಡೋಣ. ವಿಡಿಯೋ ಒಂದು ಸ್ಮಶಾನದಲ್ಲಿ ಓಪನ್ ಆಗಿದೆ, ಅಟ್ ಅ ಫ್ಯೂನರಲ್, ಅಂದ್ರೆ ವಿತ್ ಡೆತ್. ಆ ಚಾಯ್ಸ್ ಬಗ್ಗೆ ಥಿಂಕ್ ಮಾಡಿ. ನೀವು ಮೂವಿಯ ಮೇನ್ ಕ್ಯಾರೆಕ್ಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂಡ್ ಯು ಆರ್ ಚೂಸಿಂಗ್ ಟು ಡೂ ದಟ್ ವಿತ್ ಡೆತ್. ಇದು ರ್ಯಾಂಡಮ್ ಅಲ್ಲ, ಇಟ್ಸ್ ಇಂಟೆನ್ಷನಲ್. ರಾಯನ ಕ್ಯಾರೆಕ್ಟರ್ ಕೂಡ ನೋಡಿ, there's explosions, everything goes chaotic, but he is calm, unbothered and he is in control. So Raya ಒಂದು hot-headed action hero ಅಲ್ಲ, he is dangerous because he thinks. ಅವನು social norms, social rules ನ completely ಹೊರಗಡೆ ಆಪರೇಟ್ ಮಾಡ್ತಾನೆ. Somebody who wants to make his own rules. Funeral ಗೆ ಬಂದು dad is home ಅಂತ ಹೇಳ್ತಾನೆ. What does it say about what he thinks about himself? ಅವನು territory reclaim ಮಾಡ್ತಿದಾನಾ? Is he asserting dominance? Or is he just announcing his arrival to people who have been waiting? ಅವನಿಗೆ ಏನ್ ಬೇಕು, ಅವನ ಮೋಟಿವೇಶನ್ ಏನು? We don't know, but it definitely has planted questions. ಇನ್ನು ಕಾಂಟ್ರವರ್ಸಿ ಬಗ್ಗೆ ನೋಡೋಣ. ವಿಡಿಯೋದಲ್ಲಿ ಮಲ್ಟಿಪಲ್ ಇಂಟಿಮೇಟ್ ಸೀನ್ಸ್ ಇದೆ ವಿತ್ ವೈಲೆನ್ಸ್. ಫಿಮೇಲ್ ಆಕ್ಟರ್ ಅನ್ನ ಒಂದು ಸ್ಪೆಸಿಫಿಕ್ ವೇಲಿ ಪೊಸಿಷನ್ ಮಾಡಿದ್ದಾರೆ. ದ ಮೇಲ್ ಗೇಸ್ ಇಸ್ ಪ್ರೆಸೆಂಟ್. ಕ್ರಿಟಿಕ್ಸ್ ಕೂಡ ಹೇಳ್ತಿದ್ದಾರೆ, ದಿಸ್ ಇಸ್ ಮಿಸೋಜಿನಿಸ್ಟಿಕ್, ಇದು ಮೇಲ್ ಫ್ಯಾಂಟಸಿ ಫಿಲ್ಮ್ ಮೇಕಿಂಗ್, ದಿಸ್ ಇಸ್ ಸ್ಲೀಸಿ ಅಂತ. ಫೇರ್ ಕ್ರಿಟಿಸಿಸಮ್, ರೈಟ್? ಅಬ್ಸಲ್ಯೂಟ್ಲಿ ಫೇರ್. ಬಟ್ ಗೀತು ಮೋಹನ್ ದಾಸ್ ಅವರು ಆಕ್ಸಿಡೆಂಟಲಿ ಈ ಚಾಯ್ಸಸ್ ಅನ್ನ ಮಾಡಿಲ್ಲ. ಥಿಂಕ್ ಅಬೌಟ್ ಇಟ್. ಶಿ ಇಸ್ ದ ಸೇಮ್ ಡೈರೆಕ್ಟರ್ ಹೂ ಮೇಡ್ ಮೂಥನ್. ಮೂಥನ್ಗೆ ಗ್ಲೋಬಲ್ ಫಿಲ್ಮ್ ಮೇಕಿಂಗ್ ಅವಾರ್ಡ್ ಸಿಕ್ಕಿದೆ. ಶಿ ಇಸ್ ಅ ಸೀರಿಯಸ್ ಆರ್ಟಿಸ್ಟ್. ಸೊ ಇಸ್ ಶಿ ಅ ಹಿಪೋಕ್ರಿಟ್ ಆರ್ ಇಸ್ ಶಿ ಮೇಕಿಂಗ್ ಅ ಡೆಲಿಬರೇಟ್ ಸ್ಟೇಟ್ಮೆಂಟ್? ನನ್ನ ಪ್ರಕಾರ there are 3 ways to read this. ಒಂದು ಸಟೈರ್ ಇರ್ಬೋದು, ಅಂದ್ರೆ ಎಕ್ಸಾಜರೇಟಿಂಗ್ ದ ಮೇಲ್ ಗೇಸ್ ಫ್ಯಾಂಟಸಿ ಸೋ ಮಚ್ ದಟ್ ದ ಅಬ್ಸರ್ಡಿಟಿ ಬಿಕಮ್ಸ್ ದ ಕ್ರಿಟಿಕ್. ಅಥವಾ ಕ್ಯಾರೆಕ್ಟರ್ ಸ್ಟಡಿ ಇರ್ಬೋದು, ವಿಜುವಲ್ಸ್ ಅನ್ನ ರಾಯನ ಸೈಕಾಲಜಿ ಮ್ಯಾಚ್ ಮಾಡ್ಲಿಕ್ಕೆ ಇಟ್ಟಿರ್ಬೋದು, ಅಂದ್ರೆ ಹಿಸ್ ವರ್ಲ್ಡ್ ಈಸ್ ಸ್ಲೀಸಿ ಅಂತ ತೋರಿಸಿರ್ಬೋದು. ಅಥವಾ ಕಮರ್ಷಿಯಲ್ ಪ್ರಾಗ್ಮೆಟಿಸಮ್, ಒಂದು ಗ್ಯಾಂಗ್ಸ್ಟರ್ ವರ್ಲ್ಡ್ ಅಲ್ಲಿ ಸರ್ಟನ್ ಸ್ಪೆಕ್ಟಿಕಲ್ ಇರುತ್ತೆ, ಅದನ್ನ ತೋರಿಸಿರ್ಬೋದು. ಆಕ್ಚುಲಿ ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ನಮ್ಗೆ ಫುಲ್ ಫಿಲ್ಮ್ ನೋಡೋ ತನಕ ಗೊತ್ತಾಗಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಟ್ ವಾಸಂಟ್ ಕೇರ್ಲೆಸ್, ಇಟ್ ವಾಸ್ ಇಂಟೆನ್ಷನಲ್. ಇನ್ಫ್ಯಾಕ್ಟ್ ಗೀತು ಅವರೇ ಹೇಳಿದ್ದಾರೆ, ಟಾಕ್ಸಿಕ್ ಎಲ್ಲಾ ಕನ್ವೆನ್ಷನ್ಸ್ ಅನ್ನ ಡಿಫೈ ಮಾಡಿ ನಮ್ಮೊಳಗಿನ ಕೇಯಾಸ್ ಅನ್ನ ಪ್ರೊವೋಕ್ ಮಾಡುತ್ತೆ ಅಂತ. ಸೊ ಶಿ ಇಸ್ ನಾಟ್ ಸೇಯಿಂಗ್ ನೋ ಯು ಮಿಸ್ಅಂಡರ್ಸ್ಟುಡ್ ಅಂತ. ಶಿ ಇಸ್ ಸೇಯಿಂಗ್ ಯೆಸ್, ಐ ಆಮ್ being provocative and that's the point. ನಮ್ಗೆ ಆಲ್ರೆಡಿ ಗೊತ್ತಿದೆ, ಗೀತು's filmography is serious. Muthan was profound. So why is she being provocative? Why is she choosing to do something provocative? It's successful ಆಗುತ್ತಾ ಇಲ್ವಾ? That's a different debate. ಇನ್ನು ಟೆಕ್ನಿಕಲ್ ಬಿಟ್ಸ್ ನೋಡೋದಾದ್ರೆ, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಆಕ್ಷನ್ ಜಾಸ್ತಿ ಏನಿರ್ಲಿಲ್ಲ. ಟಾಮಿ ಗನ್ಸ್, ಎಕ್ಸ್ಪ್ಲೋಷನ್ಸ್, ಸಿಮೆಟ್ರಿ ಬ್ಲೋ ಅಪ್ ಮಾಡೋದು, ಇದೆಲ್ಲ ಇತ್ತು. ಬಟ್ ಮೂವಿಯಲ್ಲಿ ನನ್ನ ಪ್ರಕಾರ ಆಕ್ಷನ್ ಸಟಲ್ ಆಗಿರೋದಿಲ್ಲ. ಇಟ್ಸ್ ಗೋನ್ ಬಿ ಬಿಗ್ ಅಂಡ್ ಲೌಡ್. ಜೆ ಪೆರಿ ಅವರು ಇಲ್ಲಿ ಆಕ್ಷನ್ ಡಿಸೈನ್ ಮಾಡಿದ್ದಾರೆ. ಇವರು ಜಾನ್ ವಿಕ್ ಆಕ್ಷನ್ ಕೊರಿಯೋಗ್ರಾಫ್ ಮಾಡಿದವರು. ಸೊ ಏನೇ ಆಕ್ಷನ್ ಇದ್ರು ಇಟ್ಸ್ ಗೋನ್ ಬಿ ಸ್ಟಡೀಡ್, ಇಂಟೆನ್ಷನಲ್ ಅಂಡ್ ಪ್ರಿಸೈಸ್. ರಾಜೀವ್ ರವಿ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಸೊ ನಮ್ಗೆ ಪ್ರತಿಯೊಂದು ಫ್ರೇಮ್ ಡೆಲಿಬರೇಟ್ ಆಗಿರೋದು ಕಾಣ್ತಿದೆ. ಲೈಟಿಂಗ್ ಕೂಡ ಮೂಡಿ ಆಗಿ ಆ ವರ್ಲ್ಡ್ ಗೆ ಬೇಕಾಗಿರೋ ತರಾನೇ ಇಟ್ಟಿದೆ. ಮ್ಯೂಸಿಕ್ ಚೆನ್ನಾಗಿತ್ತು, ಬಟ್ ಇದಕ್ಕೂ ಮುಂಚೆ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಮ್ಯೂಸಿಕ್ ನಂಗೆ ಇನ್ನೂ ಯುನೀಕ್ ಆಗಿತ್ತು. ಅದನ್ನ ಚರಣ್ ರಾಜ್ ಅವರು ಕಂಪೋಸ್ ಮಾಡಿತ್ತು. ಇಲ್ಲಿ ರವಿ ಬಸ್ರೂರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಮೂವಿ ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಹಾಲಿವುಡ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ. That's ambitious for Kannada cinema. But vision ಏನಿದೆ ಅಂತ ನಂಗೆ ಗೊತ್ತಿಲ್ಲ. I really like the execution. ಇನ್ನು ಬಾಕ್ಸ್ ಆಫೀಸ್ ಕಡೆ ನೋಡೋದಾದ್ರೆ, ಮೂವಿ ಮಾರ್ಚ್ 19th ಗೆ ರಿಲೀಸ್ ಆಗ್ತಾ ಇದೆ ಅಲಾಂಗ್ ವಿತ್ ಧುರಂಧರ್ 2. ಸೊ ಇಟ್ಸ್ ಅ ರಫ್ ರಿಲೀಸ್ ವಿಂಡೋ. ಬಟ್ ಟಾಕ್ಸಿಕ್ ಮತ್ತೆ ಧುರಂಧರ್ 2 ಎರಡು ಕಂಪ್ಲೀಟ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಮೂವೀಸ್. ಸೊ ಕನ್ನಡ ಸಿನಿಮಾ ಮತ್ತೆ 1000 crores ಮಾಡುತ್ತಾ ಈ ಕ್ಯಾರೆಕ್ಟರ್ ವಿಡಿಯೋ ಕಾನ್ವರ್ಸೇಷನ್ಸ್ ಅನ್ನ ಜನರೇಟ್ ಮಾಡಿದೆ. ಜನರಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಯಶ್ನ ರಿಟರ್ನ್ ಅನ್ನ ಸಿಗ್ನಿಫಿಕೆಂಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದೆ. ವಾಸ್ ಇಟ್ ಜೀನಿಯಸ್? ವಾಸ್ ಇಟ್ ಟ್ಯಾಕಿ? ಐ ಥಿಂಕ್ ಇಟ್ ವಾಸ್ ಅ ಲಿಟಲ್ ಬಿಟ್ ಆಫ್ ಬೋತ್. ಬಟ್ ವಾಟ್ ಎವರ್ ಇಟ್ ವಾಸ್ ಇಂಟೆನ್ಷನಲಿ ದಟ್ ವೇ. ನನ್ಗೆ ಏನ್ ಇಂಟ್ರೆಸ್ಟಿಂಗ್ ಅನ್ಸಿದ್ದಂದ್ರೆ, ಒಂದು ಬ್ರಿಲಿಯಂಟ್ ಡೈರೆಕ್ಟರ್ ಚೂಸಿಂಗ್ ಟು ಬಿ ಪ್ರೊವೋಕೇಟಿವ್, ಅ ಹ್ಯೂಜ್ ಸ್ಟಾರ್ ಡೂಯಿಂಗ್ ಸಮಥಿಂಗ್ ಚಾಲೆಂಜಿಂಗ್. ಸೊ ಹೌ ವಿಲ್ ದಟ್ ಗೋ? ನಮ್ಗೆ ಮಾರ್ಚ್ 19th ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬೇಗ ಸಿಗುವ.